ಜಗರಮಣಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಅಧ್ಯಕ್ಷರು. ಈಗ ಅವರು ಇಂಡಿಪೆಂಡೆಂಟ್ ಗೆದ್ದಿದ್ರು. ಓಕೆ, ಸೊ ಕಳೆದ ಚುನಾವಣೆಯಲ್ಲಿ ಅವರು ಚುನಾವಣೆಯಿಂದ ಹಿಂದೆ ಸರಿದಿದ್ರು, ಯಾರಿಗೂ ಬೆಂಬಲ ಕೊಟ್ಟಿದ್ದಿಲ್ಲ ಅವರು. ಸೊ ಅವರು ಕಳೆದ ಬಾರಿ ನಾವು ಕಾಂಗ್ರೆಸ್ ಬಾಡಿ ಮಾಡಬೇಕಾದ್ರೂ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಿಲ್ಲ. ಸೊ ಅದಾದಮೇಲೆ ಈಗ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಕ್ಷಕ್ಕೆ ಸೇರ್ಪಡೆ ಆದರು. ಸೊ ಮತ್ತು ಇವತ್ತು ಬೆಳಗ್ಗೆ ನಮ್ಮ KPCC ಡೈರೆಕ್ಷನ್ ಮೇಲೆ ಸೇರ್ಪಡೆ ಹೌದು, ಇವತ್ತು ನಮ್ಮ KPCC ಅಧ್ಯಕ್ಷರ ಆದೇಶದ ಮೇರೆಗೆ ಮತ್ತು ನಮ್ಮ ಬಳ್ಳಾರಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಶಿವಯೋಗಿ ಅವರ ನೇತೃತ್ವದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕೊಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸೊ ನಮ್ಮ KPCC ಸದಸ್ಯರು ಕುರುಶಿಮೂರ್ತಿಯವರು ಮತ್ತು ನಮ್ಮ ಪಕ್ಷದ ಎಲ್ಲ ಘಟಕದ ಸಮ್ಮುಖದಲ್ಲಿ ಇವತ್ತು ಅವರು ಕಾಂಗ್ರೆಸ್ ಸದಸ್ಯತ್ವವನ್ನು ತಗೊಂಡು ಮತ್ತು ಇವತ್ತು ಪಾರ್ಟಿ ಸೇರ್ಪಡೆಯಾಗಿದ್ದಾರೆ. ಮತ್ತು ಅವರು ಇವತ್ತಿಂದ ಅವರು ಕಾಂಗ್ರೆಸ್ ಮೆಂಬರ್. ಅವರು ಬಿ ಫಾರಂ ನಾವು ಏನಾದರೂ ವಿಪ್ ಜಾರಿ ಮಾಡಿದರೆ, ಸೊ ಯಾವ ರೀತಿ ಕಾಂಗ್ರೆಸ್ ಬಿ ಫಾರಂ ಮೇಲೆ ಗೆದ್ದಂಥ ಅಭ್ಯರ್ಥಿ ಮೇಲೆ ನಾವು ವಿಪ್ಪನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ವಿಪ್ ಉಲ್ಲಂಘನೆ ಆದರೆ ಯಾವ ರೀತಿ ಅವ್ರ ಮೇಲೆ ನಾವು ಆ್ಯಕ್ಷನ್ ಆಗ್ತಿತ್ತು, ಆ ರೀತಿ ಕೂಡ ಅವ್ರ ಮೇಲೆ ಆ್ಯಕ್ಷನ್ ಆಗೋ ರೀತಿಯಲ್ಲಿ ನಾವು ಮೆಂಬರ್ಶಿಪ್ಪನ್ನು ತೊಗೊಂಡು ಅವ್ರ ಸೈನ್ ತಗೊಂಡು ಅವ್ರ ಸದಸ್ಯತ್ವ ತೊಗೊಂಡ ಮೇಲೆ ವಿಡಿಯೋ ಮತ್ತು ಅವ್ರದ್ದು KPCC ಡೈರೆಕ್ಷನ್ ಮೇಲೆ ಎಲ್ಲ ಫಾರ್ಮಾಲಿಟಿ ಮಾಡಿಕೊಂಡು ಇವತ್ತು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವತ್ತು ಅಧ್ಯಕ್ಷ ಆಗಿದ್ದಾರೆ. ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷಕ್ಕೆ ಅವರು ಚುನಾವಣೆ ಮಾಡಿದರು. ಸೊ ನಮ್ಮಲ್ಲಿ ಅವರು ಬಂದು ಕೇಳಿದರೆ ನಾವು ಅವ್ರನ್ನೇ ಮಾಡ್ತಿದ್ವಿ. ಸೊ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಮೇಲೆ ಗೆದ್ದರೆ ಯಾರು ಅವರಿಗೆ ಮಾಡೋಕ್ಕೆ ನಮಗೆ KPCCಯಿಂದ ಒಂದು ಡೈರೆಕ್ಷನ್ ಇತ್ತು. ಸೊ ಅವ್ರು ಬಂದು ನಮ್ಮನ್ನು ಅಧ್ಯಕ್ಷ ಮಾಡ್ರಿ ಅಂತ ಹೇಳಿದ್ರೆ ನಾವು ಅವ್ರನ್ನೇ ಅಧ್ಯಕ್ಷ ಮಾಡ್ತಿದ್ವಿ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಅವರು JDS ಪಕ್ಷದಲ್ಲಿ ನಾವು ಗುರುಸ್ಕೊಂಡಿದ್ದೀವಿ, ನಾವು ಯಾವ ಕಾರಣಕ್ಕೂ ನಾವು ಕಾಂಗ್ರೆಸ್ ಬರೋ ಪ್ರಶ್ನೆ ಇಲ್ಲ ಅಂತ ಅವ್ರು ಹೇಳಿದರು. ಸೊ ಹಾಗಾಗಿ ನಾವು ಇಂಡಿಪೆಂಡೆಂಟ್ ಅಭ್ಯರ್ಥಿನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಸದಸ್ಯತ್ವ ತಗೊಂಡು ಸೊ ನಾವು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಮೇಲೆ ಗೆದ್ದಂಥ ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರ ಅಭಿಪ್ರಾಯ ಮತ್ತು ಅವರ ವಿಶ್ವಾಸಕ್ಕೆ ತೊಗೊಂಡು ಇವತ್ತು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು KPCC ಅಧ್ಯಕ್ಷರ ಒಂದು ಡೈರೆಕ್ಷನ್ ಮೇಲೆ ಇವತ್ತು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ನಮ್ಮಲ್ಲಿ ಕೆಲವು ಅಭ್ಯರ್ಥಿಗಳು ಕೂಡ ಇದ್ದರು. ಸೊ ನಾವು ಅಧ್ಯಕ್ಷರಿಗೆ ಒಂದೇ ನಾವು ನಾಮಿನೇಷನ್ ಮಾಡ್ತೀವಿ. ಸೊ ಹಾಗಾಗಿ ಒಂದೆರಡು ಸೀಟ್ಗಳು ಗೊಂದಲ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಿ ಫಾರ್ಮ್ ಮೇಲೆ ನೋಡಿ, ಈಗ ನಮ್ಮದು ಕೋರಮ್ ಇಲ್ಲ. ಈಗ ಇವ್ರು ಸೇರಿದ್ರು ಕೂಡ ನಮ್ದು ಎಷ್ಟ, ಈಗ ನಾವು 9 ಕಳೆದ ಚುನಾವಣೆಯಲ್ಲಿ 20 ಸೀಟಲ್ಲಿ 9 ಕಾಂಗ್ರೆಸ್ ಗೆದ್ದಿತ್ತು, 9 ಕಾಂಗ್ರೆಸ್ ಗೆದ್ದಿತ್ತು, 8 BJP ಗೆದ್ದಿತ್ತು, 3 ಇಂಡಿಪೆಂಡೆಂಟ್ ಗೆದ್ದಿತ್ತು. ಸೊ 9 ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ 2 ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಜೊತೆಗಿಲ್ಲ. ಒಂದು ಭಾರತಿ ಸುಧಾಕರ್ ಪಾಟೀಲು ಮತ್ತು ಒಂದು ಹನುಮಕ್ಕ ಎರಡು ಒಂದೇ. ಓಕೆ, ಸೊ ಅವರು 2 ನಮ್ಮ ಜೊತೆಗಿಲ್ಲ. ಸೊ ಹಾಗಾಗಿ ನಾವು 7 ಜನ ಉಳ್ಕೊಂಡಿವಿ ಕಾಂಗ್ರೆಸ್. ಇವತ್ತು ಮರುಸ್ವಾಮಿ ಸೇರಿದ್ದಕ್ಕೆ 8 ಆಯಿತು. ಅದಕ್ಕೆ ಅವರು ಏನು ಮಾಡಿಕೊಂಡ್ರು, ಇಲ್ಲ ಕೋರಮ್ ಸಿಗುತ್ತೆ ಇಲ್ಲ ಅಂತ ಹೇಳಿ ಗೊಂದಲದಲ್ಲಿ ನಮ್ಮ ಎಲ್ಲರೂ ಮೆಂಬರ್ಗಳು ಅವರವ್ರ ಅಭಿಪ್ರಾಯ ಮತ್ತು ಅವರೇ ಕುಂತ್ಕೊಂಡು ಸ್ಥಳೀಯವಾಗಿ ಅವ್ರು ಮಾತಾಡಿಕೊಂಡು ಸದ್ಯಕ್ಕೆ ನಾವು ಅಧ್ಯಕ್ಷರು ಮಾಡೋಣ, ಕೋರಮ್ ಸಿಕ್ಕಿಲ್ಲ ಅಂದರೆ ಹೆಂಗೆ ಅಂತೇಳಿ ಅವ್ರು ಸ್ವಲ್ಪ ಭಾಳ ಗೊಂದಲಕ್ಕೆ ಬಿದ್ದಾರೆ ನಮ್ಮ ಮೆಂಬರ್ಗಳು. ಉಪಾಧ್ಯಕ್ಷರನ್ನು ಮಾಡ್ಬೋದಾಗಿತ್ತು ನಮ್ಮರೆ. ಸೊ ಹಾಗಾಗಿ ಅವ್ರ ಉಪಾಧ್ಯಕ್ಷರು ನಮ್ಮಲ್ಲಿ ಇರ್ತಕ್ಕಂಥ ಯಾರು ನಾಮಿನೇಷನ್ ಮಾಡೋಕ್ಕೆ ಟೈಮ್ ಅವ್ರಿಗೆ ಸಿಕ್ಕಿಲ್ಲ. ಅವರು ಹೊಸಪೇಟೆಯಿಂದ ಅಗ್ರಿಬೊಮ್ಮಳಿ ಬಂದು ಅವರೇನೋ ಗೊಂದಲ ಮಾಡಿಕೊಂಡು ಒಂದು ಅಧ್ಯಕ್ಷದ ಮಾತ್ರ ಮಾಡ್ಕೊಂಡಾರೆ, ಉಪಾಧ್ಯಕ್ಷದ ಅವ್ರು ಮಾಡ್ಕೊಂಡಿಲ್ಲ. ಸಡನ್ನಾಗಿ ಉಪಾಧ್ಯಕ್ಷದ ಅವ್ರದ್ದು ನಾಮಿನೇಷನ್ ಆಗೈತೆ ಅಂತ ಗೊತ್ತಾಯಿತು. ನೀವು ನಾಮಿನೇಷನ್ ಮಾಡಿ ಅಂತ ನಮ್ಮವ್ರು ಬಂದು ನಾಮಿನೇಷನ್ ಮಾಡೋಕ್ಕೆ ಅಷ್ಟರಲ್ಲಿ ಟೈಮ್ ಆಯಿತು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅಧ್ಯಕ್ಷರು ನಮ್ಮವ್ರು ಆಗಿದ್ದಾರೆ. ಇಲ್ಲ, ನೋ ಅಲಯನ್ಸ್. ಈಗ ನೋಡಿ, ಈಗ ಏನಾಗುತ್ತೆ, ಈಗ ಸ್ಥಳೀಯವಾಗಿ ಯಾವುದೇ ಪಕ್ಷಗಳು ಬರಲ್ಲ. ಈಗ
ಕೊಟ್ಟೂರಿನ ಅಭಿವೃದ್ಧಿ ಹಿತದೃಷ್ಟಿಯಿಂದ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ, ಸೊ ಇಲ್ಲಿ ಕೊಟ್ಟೂರು ಅಭಿವೃದ್ಧಿ ಆಗಬೇಕು. ಪಟ್ಟಣ ಪಂಚಾಯತಿಯಲ್ಲಿ ಇರ್ತಕ್ಕಂಥ 20 ಜನ ಅವರೆಲ್ಲರೂ ಕುಂತ್ಕೊಂಡು ಕೊಟ್ಟೂರು ಪಟ್ಟಣದ ಅಭಿವೃದ್ಧಿ ಮಾಡಲಿ. ಸೊ ಹಾಗಾಗಿ ಇಲ್ಲಿ ಪಕ್ಷ ಬೇಡ. ಇವತ್ತು ಅದು ಉಪಾಧ್ಯಕ್ಷ ಬೇರೆ ಪಾರ್ಟಿಯಿಂದ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಕೊಟ್ಟೂರಿನ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ. ಓಕೆ, ಥ್ಯಾಂಕ್ ಯು.